ನೆಮ್ಮದಿಯಿಂದ ಇದ್ರೆ ತಾಂಡವ್ಗೆ ಸಹಿಸಿಕೊಳ್ಳೋದಿಕ್ಕೆ ಆಗಲ್ಲ. ಹೀಗಾಗಿ ಆಕೆಗೆ ಒಂದಲ್ಲ ಒಂದು ತೊಂದರೆ ಕೊಡ್ತಾನೆ ಇರ್ತಾನೆ. ಇದೀಗ ಪೂಜಾ ಮದ್ವೆಗೂ ತಾಂಡವ್ ಅಡ್ಡಿಯಾಗಿದ್ದಾನೆ. ಗಂಡಿನ ಕಡೆಯವರು ಮನೆಗೆ ಬರ್ತಿದ್ದಂತೆ ತಾಂಡವಲ್ಲಿ ಹೊಸ ಡ್ರಾಮಾ ಶುರು ಮಾಡಿದ್ದಾನೆ. ಇದೀಗ ಕುಸುಮ ತನ್ನ ಮುದ್ದಿನ ಸೊಸೆಗೆ ಎರಡನೇ ಮದ್ವೆ ಮಾಡಿಸ್ತಾಳ ಅನ್ನೋ ಕುತೂಹಲ ವೀಕ್ಷಕರನ್ನ ಕಾಡಿದೆ. ಈ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾಗ್ಯಲಕ್ಷ್ಮಿ ಸೀರಿಯಲ್ ಈಗ ರೋಚಕ ತಿರುವು ಪಡ್ಕೊಂಡಿದೆ. ಭಾಗ್ಯ ಈಗ ಎಲ್ಲಾ ಕಷ್ಟಗಳನ್ನ ಧೈರ್ಯದಿಂದ ಫೇಸ್ ಮಾಡಿ ಒಂದು ಹಂತಕ್ಕೆ ಬಂದಿದ್ದಾಳೆ. ತಾಂಡವ್ ಆಫೀಸ್ನಲ್ಲೇ ಕ್ಯಾಂಟೀನ್ ಶುರು ಮಾಡ್ಕೊಂಡಿದ್ದಾಳೆ. ಆದ್ರೆ ಭಾಗ್ಯಾಳನ್ನ ಅವಮಾನ ಮಾಡಿದಕ್ಕೆ ಶ್ರೇಷ್ಠ ತಾಂಡವ್ ಕೆಲಸ ಕಳ್ಕೊಂಡಿದ್ರು. ತಾಂಡವ್ ದುರಹಂಕಾರ ತೋರಿಸಿದ್ರಿಂದ ಆತನಿಗೆ ಬೇರೆಲ್ಲೂ ಕೆಲಸ ಸಿಕ್ಕಿರ್ಲಿಲ್ಲ. ಇದನ್ನು ನೋಡಿ ಖುಷಿ ಪಡ್ಕೊಂಡು ಸುಮ್ಮನಿರ್ಬೇಕಿದ್ದ ಭಾಗ್ಯ ಮತ್ತೆ ಪುಣ್ಯಕೋಟಿ ಆಗೋಕೆ ಹೊರಟ್ಲು. ಬಾಸ್ ಬಳಿ ಮಾತನಾಡಿ ಮತ್ತೆ ಶ್ರೇಷ್ಠ ತಾಂಡವ್ಗೆ ಕೆಲಸ ಕೊಡಿಸಿದ್ಲು. ಆದ್ರೀಗ ಭಾಗ್ಯಗೆ ತಾಂಡವ್ ಮತ್ತೆ ಅಡ್ಡಿಯಾಗಿದ್ದಾನೆ. ಅಷ್ಟೇ ಅಲ್ಲ, ಪೂಜಾ ಮದ್ವೆಗೂ ತೊಂದರೆ ಕೊಡ್ತಿದ್ದಾನೆ. ಹೌದು, ಭಾಗ್ಯ ಜೀವನ ಒಂದು ಹಂತಕ್ಕೆ ತಲುಪಿದೆ. ಎಲ್ಲವೂ ಒಂದು ಹಂತಕ್ಕೆ ಬರ್ತಿದ್ದಂತೆ ಭಾಗ್ಯ ಪೂಜಾಗೆ ಮದುವೆ ಮಾಡಿಸಲು ಮುಂದಾಗಿದ್ದಾಳೆ. ಅಷ್ಟೇ ಅಲ್ಲ, ಹುಡುಗಿ ನೋಡುವ ಶಾಸ್ತ್ರ ಕೂಡ ನಡೆದಿದೆ. ಭಾಗ್ಯ ಪೂಜಾ ಬಗ್ಗೆ ಇರೋದನ್ನೆಲ್ಲ ಹುಡುಗನ ಕಡೆಯವರ ಮುಂದೆ ಹೇಳಿದ್ಲು. ಇನ್ನೇನು ಮದುವೆ ಮಾತುಕತೆ ಶುರು ಮಾಡಬೇಕು ಅನ್ನುವಷ್ಟರಲ್ಲಿ ತಾಂಡವ್ ಬಂದು ಎಲ್ಲ ಹಾಳು ಮಾಡಿದ್ದಾನೆ. ಭಾಗ್ಯ ಗಂಡ ಬಿಟ್ಟವಳು ಅಂತ ಹೇಳಿ ಆತ ಹೀಯಾಳಿಸಿದ್ದಾನೆ. ತಾಂಡವ್ ಹೀಯಾಳಿಸೋದನ್ನ ನೋಡಿ ಆ ಸಂಬಂಧ ಬೇಡ ಅಂತ ಗಂಡನ ಕಡೆಯವರು ಅಲ್ಲಿಂದ ಎದ್ದು ಹೋಗಿದ್ದಾರೆ. ಅದರಿಂದ ತಾನೇ ಗೆದ್ದೆ ಅಂತ ಜಂಬದಲ್ಲಿ ಮೆರೆದಿದ್ದಾನೆ. ಗಂಡನನ್ನ ಬಿಟ್ಟು ಹೇಗಿರ್ತೀಯ ಅಂತ ನಾನು ನೋಡ್ತೀನಿ ಅಂತ ತಾಂಡವ್ ಭಾಗ್ಯಗೆ ಸವಾಲು ಹಾಕಿದ್ದಾನೆ. ಬಳಿಕ ಮನೆಗೆ ಹೋದ ತಾಂಡವ್ ಮತ್ತೆ ಫೋನ್ ಮಾಡಿ ಭಾಗ್ಯಗೆ ಅವಮಾನ ಮಾಡಿದ್ದಾನೆ. ಈ ವೇಳೆ ಭಾಗ್ಯ ಸರಿಯಾಗಿ ಮಂಗಳಾರತಿ ಮಾಡಿದ್ದಾಳೆ. ಇದೀಗ ಭಾಗ್ಯಗೆ ಎರಡನೇ ಮದುವೆ ಫಿಕ್ಸ್ ಅಂತ ಸೀರಿಯಲ್ ಪ್ರೇಮಿಗಳು ಹೇಳ್ತಿದ್ದಾರೆ. ಹೌದು, ತಾಂಡವ್ ಪದೇ ಪದೇ ಭಾಗ್ಯ ಗಂಡ ಬಿಟ್ಟವಳಂತ ಹೀಯಾಳಿಸ್ತಾ ಬಂದಿದ್ದಾನೆ. ಪೂಜಾಳನ್ನ ನೋಡಲು ಬಂದಾಗಲೂ ಹೀಗೆ ಹೇಳಿ ಗಂಡಿನ ಕಡೆಯವರು ಎದ್ದು ಹೋಗುವಂತೆ ಮಾಡಿದ್ದ. ಇದೀಗ ಕುಸುಮ ತನ್ನ ಮುದ್ದಿನ ಸೊಸೆಗೆ ಎರಡನೇ ಮದುವೆ ಮಾಡಿಸೋದು ಪಕ್ಕ. ಆಕೆ ಮೆಚ್ಚಿದ ಹುಡುಗನ ಜೊತೆಯೇ ಮದುವೆ ಮಾಡಿಸ್ತಾಳೆ ಅಂತ ವೀಕ್ಷಕರು ಹೇಳ್ತಿದ್ದಾರೆ. ಇನ್ನು ಕೆಲವರು ಭಾಗ್ಯಗೆ ಹೀಗೆ ಆಗ್ಬೇಕು, ಯಾಕಂದ್ರೆ ಇವನಿಗೆ ಕೆಲಸ ಹುಡುಕೋದ್ರಲ್ಲಿ ಪುರುಸೊತ್ತು ಇರ್ತಿರ್ಲಿಲ್ಲ. ಈಗ ಇವಳೇ ಕೆಲಸ ಕೊಡಿಸಿ ಸಂಕಷ್ಟಕ್ಕೆ ಸಿಲುಕಿದ್ದಾಳೆ. ಇದೆಲ್ಲ ಸೀರಿಯಲ್ನಲ್ಲಿ ಮಾತ್ರ ಅನ್ಸುತ್ತೆ. ನಿಜ ಜೀವನದಲ್ಲಿ ಯಾವ ಹೆಣ್ಣು ಇಷ್ಟೆಲ್ಲ ಸಹಿಸಿಕೊಳ್ಳೋಕೆ ಆಗಲ್ಲ ಅಂತ ಕಾಮೆಂಟ್ ಮಾಡಿದ್ದಾರೆ. ಸೊ ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.